ರಾಗಿ ಹಿಟ್ಟು ಇದ್ದರೆ ಸಾಕು, ರಾಗಿ ಹಲ್ವಾ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸಮ್ಮರಲ್ಲಂತೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಸಹ ಮತ್ತು ತಂಪಾಗಿರುತ್ತೆ ತಿನ್ನೋದ್ರಿಂದ. ಸೊ ನಾವು ಮೊದಲಿಗೆ ರಾಗಿ ಹಿಟ್ಟು ಎಷ್ಟು ಬೇಕು ಅಷ್ಟನ್ನು ನೀರು ಹಾಕಿ ಒಂದು ಮಿಕ್ಸ್ಚರ್ ಜಾರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು, ಅಥವಾ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸ್ಟ್ರೈನರ್ ತೊಗೊಂಡು ಸ್ಟ್ರೈನ್ ಮಾಡ್ಕೋಬೋದು, ಅಥವಾ ಬಿಳಿ ಕಾಟನ್ ಬಟ್ಟೆಯಲ್ಲಿ ಸಹ ಸ್ಟ್ರೈನ್ ಮಾಡ್ಕೋಬೋದು. ನೋಡಿ, ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಈ ರೀತಿ ವೇಸ್ಟ್ ಎಲ್ಲ ಸಪ್ರೇಟ್ ಆಗುತ್ತೆ. ರಾಗಿ ಹಾಲು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದ್ಕೊಂಡು. ನಂತರ ನಾನಿಲ್ಲಿ 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ಪು ಜಾಗರಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಗರಿ ಸಹ ತೊಗೋಬೋದು. ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡ್ಕೋಬೇಕು, ಅಂದರೆ ಜಾಗರಿ ಸಿರಪ್ ಮಾಡ್ಕೋಬೇಕು. ಜಾಸ್ತಿ ಅಂಟು ಬೇಡ, ಒಂದು ಎಳೆ ಅಂಟು ಥರ ಬಂದರೆ ಸಾಕಾಗುತ್ತೆ. ಬಾಯ್ಲ್ ಮಾಡ್ಕೊಂಡ್ಮೇಲೆ ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ, ಅಂದರೆ ಕಸ ಎಲ್ಲ ಇದ್ದಿದ್ದೆಲ್ಲ ಹೋಗಲಿ ಅಂದ್ಕೊಂಡು. ನೋಡಿ, ಈ ರೀತಿ ಏನಾದ್ರು ವೇಸ್ಟ್ ಅಥವಾ ಕಸ ಇದ್ದರೆ ಸ್ಟ್ರೈನ್ ಮಾಡ್ಕೊಳೋದ್ರಿಂದ ಕ್ಲೀನ್ ಆಗುತ್ತೆ. ನಂತರ ಒಂದು ಪಾನಲ್ಲಿ ಜಾಗರಿ ಸಿರಪ್ ಮತ್ತು ರಾಗಿ ಹಾಲನ್ನು ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಅಂಟಿಲ್ ತಿಕ್ ಬರೋ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ, ಒಂದು ಸ್ವಲ್ಪ ತಿಕ್ನೆಸ್ ಬರ್ತಾ ಇದೆ, ಹಾಗೆ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತು ಲೋ ಫ್ಲೇಮಲ್ಲಿ ಇರಬೇಕು, ಗಂಟು ಬರದೇ ಇರೋ ಥರ ನೋಡ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಎಲ್ಲ ತಿಕ್ನೆಸ್ಗೆ ಬರ್ತಾ ಇದೆ. ಚೆನ್ನಾಗಿ ತಿರ್ಗಿಸ್ಕೊತಾ ಇರಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಮಾಡೋದ್ರಿಂದ. ನಾನಿಲ್ಲಿ ನಾನ್ ಸ್ಟಿಕ್ ಪಾತ್ರೆ ತೊಗೊಂಡಿರೋದ್ರಿಂದ ಪಾತ್ರೆಗೆ ಅಂಟ್ತಾ ಇಲ್ಲ. ಮತ್ತು ಇಷ್ಟು ತಿಕ್ನೆಸ್ ಆದಮೇಲೆ ನಾನು ಗೀ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ. 2 ಸ್ಪೂನ್ ಗೀ ಆಗೋಷ್ಟು ಸೇರಿಸ್ಕೊಳ್ಳಿ, ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ನೋಡಿ, ಗೀ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಮತ್ತೆ ಸಹ ಗೀ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲೂ ಸಹ ಗಂಟು ಬಂದಿಲ್ಲ. ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾನೆ ಇರಬೇಕು. ನೋಡಿ, ಈ ರೀತಿಯಾಗಿ ಕೈ ಬಿಡದೆ ತಿರುಗಿಸ್ಕೊತಾ ಇರಬೇಕು. ಗೀ ಬೇಕಾದರೆ ಮಧ್ಯದಲ್ಲಿ ನೀವು ಸೇರಿಸ್ಕೋಬೋದು, ಅಂದರೆ ಜಾಸ್ತಿ ಗೀ ಇಷ್ಟಪಡೋರು ಗೀ ಸಹ ಸೇರಿಸ್ಕೋಬೋದು. ನಾವು ಮುಟ್ಟಿ ನೋಡಿದಾಗ ಈ ರೀತಿಯಾಗಿ ಕೈಗೆ ಅಂಟಬಾರ್ದು. ಇಲ್ಲಿ ಸ್ವಲ್ಪ ಕೈಗೆ ಅಂಟ್ತಾ ಇದೆ, ಸೊ ಹಾಗಾಗಿ ನಾನು ಮತ್ತೆ ಸಹ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಸಹ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಈಗ ಕೈಗೆ ನೋಡಿಕೊಂಡಾಗ ಅಂಟ್ತಾ ಇಲ್ಲ. ಈ ರೀತಿಯಾಗಿ ನಾವು ಬೇಯಿಸ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಗೀ ಸವರ್ಕೊಂಡು ಬೇಯಿಸಿರೋ ರಾಗಿ ಹಲ್ವನ ಸಮತಟ್ಟವಾಗಿ ಹರಡ್ಕೊಂಡು ತಣಿಯೋಕೆ ಬಿಟ್ಕೋಬೇಕು. ನಂತರ ಯೂಸ್ ಮಾಡ್ಕೋಬೋದು.